ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಲೈಸೆನ್ಸ್ ಕೊಡೋ ವಿಚಾರದಲ್ಲಿ ದುಡ್ಡನ್ನ ಮಾತ್ರ ಪರಿಗಣಿಸಲಾಗ್ತಾ ಇದೆ, ನಿಯಮಗಳನ್ನ ಗಾಳಿಗೆ ತೂರಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡಿದೆ. ಸಚಿವ ತಿಮ್ಮಾಪುರೆ ಅವರು ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ, ಮಾಡ್ತಿರೋದು ಅಧಿಕಾರಿಗಳು ಅಂತ ಹೇಳಿ ಬೀಸೋದಣ್ಣೆಯಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಆದ್ರೆ ನಿಯಮಗಳು ಯಾವ ರೀತಿ ಗಾಳಿಗೆ ತೂರಲಾಗ್ತಿದೆ ಅನ್ನೋದಕ್ಕೆ ಬೆಂಗಳೂರಿನ ಥಣಿಸಂದ್ರದಲ್ಲೇ ಜೀವಂತ ಉದಾಹರಣೆ. ಶಾಲೆಯ ಪಕ್ಕದಲ್ಲೇನೆ ಪಬ್ಬಿಗೆ ಅನುಮತಿಯನ್ನ ನೀಡಲಾಗಿದೆ. ಸಹಜವಾಗಿ ದುಡ್ಡಿನಾಸೆಗೆ ವಿದ್ಯಾರ್ಥಿಗಳ ಜೀವನದ ಜೊತೆಯಲ್ಲೂ ಕೂಡ ಚೆಲ್ಲಾಟವಾಡ್ತಾ ಇದೆಯಾ ಅಬಕಾರಿ ಇಲಾಖೆ ಅನ್ನೋ ಆಕ್ರೋಶಕ್ಕೆ ಈ ಘಟನೆ ಕಾರಣವಾಗಿರೋದು. ಪೋಷಕರು ಬೀದಿಗಿಳಿದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಥಣಿಸಂದ್ರದಲ್ಲಿ ಖಾಸಗಿ ಶಾಲೆ ಪಕ್ಕನೆ ಪಬ್ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿರುವ ವಿರುದ್ಧ ಇದೀಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಶಾಲೆ ಆದ್ರೆ ಇಲ್ಲಿ ನೋಡ್ತಾ ಇರಬಹುದು, ಈ ಬಿಲ್ಡಿಂಗ್ ನ 3ನೇ ಮಹಡಿಯಲ್ಲಿ ಪಬ್ಗೆ ಅನುಮತಿ ಕೊಟ್ಟಿರುವಂತದ್ದು. ಇದೇ ಕಾರಣಕ್ಕೆ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇವತ್ತು ಕ್ಲಾಸ್ ಇಂದ ಹೊರಬಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ವಿ. ಪ್ರತಿಭಟನೆ ದೃಶ್ಯವನ್ನು ನೋಡ್ತಾ ಇರಬಹುದು. ಹತ್ತಾರು ವಿದ್ಯಾರ್ಥಿಗಳು ಇವತ್ತು ಕ್ಲಾಸ್ ಅನ್ನು ಬಹಿಷ್ಕರಿಸಿ ನಮಗೆ ನ್ಯಾಯ ಸಿಗಬೇಕು ಅಂತ, ಪಕ್ಕದಲ್ಲಿರುವಂತಹ ಪಬ್ ಅನ್ನು ಮುಚ್ಚಬೇಕು ಅಂತ ಆಗ್ರಹವನ್ನು ಹೊರಹಾಕ್ತಾ ಇರುವಂತದ್ದು. ವಿದ್ಯಾರ್ಥಿಗಳಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಒಂದಿಷ್ಟು ಟೀಚರ್ಸ್ ಮಾತಾಡ್ಸ್ಕೊಳ್ಳೋದು. ಮೇಡಮ್, ಇದು ಯಾವ ಸ್ಕೂಲ್ ನಿರ್ಮಾಣಕ್ಕೆ ಎಷ್ಟು ವರ್ಷ ಆಯ್ತು, ಪಬ್ ನಿರ್ಮಾಣಕ್ಕೆ ಎಷ್ಟು ವರ್ಷ ಆಯ್ತು? ಇದು ಸ್ಕೂಲ್ ನಿರ್ಮಾಣ ಆಗಿದ್ದು 2012 ನಲ್ಲಿ ಸರ್. ಇದು ಲಾಸ್ಟ್ ಇಯರ್ 2025 ನಲ್ಲಿ ಇದಾಗಿರೋದು. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು 2025 ನಲ್ಲಿ. ಈಗ ನಿಮ್ಮ ಆಗ್ರಹವನ್ನು ಏನೇನು ಸಮಸ್ಯೆ ಆಗ್ತಿದೆ ಅಂತ? ನಮ್ಗೆ ಅದು ಓಪನ್ ಆದ್ರೆ ಸಮಸ್ಯೆನೇ ಆಗೋದು. ಮಕ್ಕಳು ಇಲ್ಲಿಂದ ಓಡಾಡ್ತಾರೆ, ಜನರು ಹೆಂಗ್ ಬರ್ತಾರೆ ಗೊತ್ತಿದೆ, ಕುಡಿದ್ಬಿಟ್ಟು ಹಂಗ ಆಡಿಸ್ಕೊಂಡು ಹೋದ್ರು ಇದಾಗುತ್ತೆ. ಹೆಣ್ಮಕ್ಳೆಲ್ಲ ಬರ್ತಾರೆ ಹೋಗ್ತಾರೆ, ಅದೆಲ್ಲ ಇದು ಮೊದ್ಲೇ ಫೋನ್ ಇಂದ ಮಕ್ಕಳು ಇದಾಗಿದ್ದಾರೆ. ತಿರ್ಗಾ ಇದೆಲ್ಲ ನೋಡಿ ಇನ್ನು ಅವ್ರಿಗೆ ಓದೋ ಕಡೆ ಜ್ಞಾನ ಬರಲ್ಲ. ಜಾಲಿ ಲೈಫ್ ಎಂಜಾಯ್ ಮಾಡಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಬರುತ್ತೆ. ಹೋಗಿ ನೋಡ್ಬೇಕು ಅವ್ರ ಏನಿದೆ ಅಲ್ಲಿ ಅಂತ ಅವ್ರಿಗೂ ಎಕ್ಸೈಟ್ಮೆಂಟ್ ಬರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಎಲ್ಲ ಇಲ್ಲಿಂದ ಬರ್ತಾರೆ, ಓಡಾಡ್ತಾರೆ. ಇದೇ ಸ್ಕೂಲ್ ಅಲ್ಲ, ಬೇರೆ ಸ್ಕೂಲಿಂದೆಲ್ಲ ಓಡಾಡ್ತಾ ಇದ್ದಾರೆ. ಇದು ಸೇಫ್ ಇರಲ್ಲ, ಅದು ಓಪನ್ ಮಾಡಿದ್ರೆ ಸೇಫ್ ಇರಲ್ಲ. ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. If we open the bar, we will be having much problem, we will be not able to go out and we'll be having lots of issues. Younger ones, what we can see here. In the future, we like this only. Now the generation is so bad, it's going on, so we cannot do anything. So just close the bar, please. ಅಂದ್ರೆ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಇದು ಮಾರಕ ಆಗ್ಬಹುದು. ಯಾಕಂದ್ರೆ ಪಕ್ಕದಲ್ಲೇ ಪಬ್ ಓಪನ್ ಆದ್ರೆ ಇಲ್ಲಿರುವಂತಹ ಅಂದ್ರೆ ಪಬ್ ನಲ್ಲಿ ಕುಡಿದು ಹೊರಬಂದಂತಹ ಸಂದರ್ಭದಲ್ಲಿ ಕುಡಿದು ತೂರಾಡ್ಕೊಂಡು ಇಲ್ಲಿ ಹೆಣ್ಮಕ್ಳಿದ್ದಾರೆ, ನಮ್ಗೆ ಆತಂಕ ಕಾಡ್ತಾ ಇದೆ. ಕುಡಿದಂತಹ ಸಂದರ್ಭದಲ್ಲಿ ಯಾರಾದ್ರೂ ನಮ್ಮಲ್ಲಿ ಅನುಚಿತವಾಗಿ ವರ್ತಿಸಬಹುದು. ಜೊತೆಗೆ ಪಕ್ಕದಲ್ಲೇ ಪಬ್ಗಳಿರೋದ್ರಿಂದ ವಿದ್ಯಾರ್ಥಿಗಳ ಮೈಂಡ್ ಕೂಡ ಡೈವರ್ಟ್ ಆಗ್ತಾ ಇದೆ. ಇಲ್ಲಿ ಪ್ರೈಮರಿಯಿಂದ PU ತನಕ ಅಂದ್ರೆ ಕಾಲೇಜ್ ಕೂಡ ಇದೆ. ಹೊಸದಾಗಿ ಸೇರುವಂತಹ ಮಕ್ಕಳಿಗೆ ಅಂದ್ರೆ 5-6 ವರ್ಷದ ಮಕ್ಕಳಿಗೆ ಪಕ್ಕದಲ್ಲೇ ಪಬ್ಗಳಿರೋದ್ರಿಂದ ಇದು ತಪ್ಪು ಸಂದೇಶ ಅವರಿಗೆ ರವಾನೆ ಆಗುತ್ತೆ. ಜೊತೆಗೆ ಅವರು ಕೂಡ ಭವಿಷ್ಯಕ್ಕೆ ಕೂಡ ಎಫೆಕ್ಟ್ ಆಗಬಹುದು ಅನ್ನೋ ಆತಂಕವನ್ನು ಕೂಡ ಇಲ್ಲಿರುವಂತಹ ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿರುವಂತಹ ಟೀಚರ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಲೈಸೆನ್ಸ್ ಕೊಡೋ ವಿಚಾರದಲ್ಲಿ ದುಡ್ಡನ್ನ ಮಾತ್ರ ಪರಿಗಣಿಸಲಾಗ್ತಾ ಇದೆ, ನಿಯಮಗಳನ್ನ ಗಾಳಿಗೆ ತೂರಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡಿದೆ. ಸಚಿವ ತಿಮ್ಮಾಪುರೆ ಅವರು ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ, ಮಾಡ್ತಿರೋದು ಅಧಿಕಾರಿಗಳು ಅಂತ ಹೇಳಿ ಬೀಸೋದಣ್ಣೆಯಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಆದ್ರೆ ನಿಯಮಗಳು ಯಾವ ರೀತಿ ಗಾಳಿಗೆ ತೂರಲಾಗ್ತಿದೆ ಅನ್ನೋದಕ್ಕೆ ಬೆಂಗಳೂರಿನ ಥಣಿಸಂದ್ರದಲ್ಲೇ ಜೀವಂತ ಉದಾಹರಣೆ. ಶಾಲೆಯ ಪಕ್ಕದಲ್ಲೇನೆ ಪಬ್ಬಿಗೆ ಅನುಮತಿಯನ್ನ ನೀಡಲಾಗಿದೆ. ಸಹಜವಾಗಿ ದುಡ್ಡಿನಾಸೆಗೆ ವಿದ್ಯಾರ್ಥಿಗಳ ಜೀವನದ ಜೊತೆಯಲ್ಲೂ ಕೂಡ ಚೆಲ್ಲಾಟವಾಡ್ತಾ ಇದೆಯಾ ಅಬಕಾರಿ ಇಲಾಖೆ ಅನ್ನೋ ಆಕ್ರೋಶಕ್ಕೆ ಈ ಘಟನೆ ಕಾರಣವಾಗಿರೋದು. ಪೋಷಕರು ಬೀದಿಗಿಳಿದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಥಣಿಸಂದ್ರದಲ್ಲಿ ಖಾಸಗಿ ಶಾಲೆ ಪಕ್ಕನೆ ಪಬ್ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿರುವ ವಿರುದ್ಧ ಇದೀಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಶಾಲೆ ಆದ್ರೆ ಇಲ್ಲಿ ನೋಡ್ತಾ ಇರಬಹುದು, ಈ ಬಿಲ್ಡಿಂಗ್ ನ 3ನೇ ಮಹಡಿಯಲ್ಲಿ ಪಬ್ಗೆ ಅನುಮತಿ ಕೊಟ್ಟಿರುವಂತದ್ದು. ಇದೇ ಕಾರಣಕ್ಕೆ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇವತ್ತು ಕ್ಲಾಸ್ ಇಂದ ಹೊರಬಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ವಿ. ಪ್ರತಿಭಟನೆ ದೃಶ್ಯವನ್ನು ನೋಡ್ತಾ ಇರಬಹುದು. ಹತ್ತಾರು ವಿದ್ಯಾರ್ಥಿಗಳು ಇವತ್ತು ಕ್ಲಾಸ್ ಅನ್ನು ಬಹಿಷ್ಕರಿಸಿ ನಮಗೆ ನ್ಯಾಯ ಸಿಗಬೇಕು ಅಂತ, ಪಕ್ಕದಲ್ಲಿರುವಂತಹ ಪಬ್ ಅನ್ನು ಮುಚ್ಚಬೇಕು ಅಂತ ಆಗ್ರಹವನ್ನು ಹೊರಹಾಕ್ತಾ ಇರುವಂತದ್ದು. ವಿದ್ಯಾರ್ಥಿಗಳಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಒಂದಿಷ್ಟು ಟೀಚರ್ಸ್ ಮಾತಾಡ್ಸ್ಕೊಳ್ಳೋದು. ಮೇಡಮ್, ಇದು ಯಾವ ಸ್ಕೂಲ್ ನಿರ್ಮಾಣಕ್ಕೆ ಎಷ್ಟು ವರ್ಷ ಆಯ್ತು, ಪಬ್ ನಿರ್ಮಾಣಕ್ಕೆ ಎಷ್ಟು ವರ್ಷ ಆಯ್ತು? ಇದು ಸ್ಕೂಲ್ ನಿರ್ಮಾಣ ಆಗಿದ್ದು 2012 ನಲ್ಲಿ ಸರ್.
ಇದು ಲಾಸ್ಟ್ ಇಯರ್ 2025 ನಲ್ಲಿ ಇದಾಗಿರೋದು. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು 2025 ನಲ್ಲಿ. ಈಗ ನಿಮ್ಮ ಆಗ್ರಹವನ್ನು ಏನೇನು ಸಮಸ್ಯೆ ಆಗ್ತಿದೆ ಅಂತ? ನಮ್ಗೆ ಅದು ಓಪನ್ ಆದ್ರೆ ಸಮಸ್ಯೆನೇ ಆಗೋದು. ಮಕ್ಕಳು ಇಲ್ಲಿಂದ ಓಡಾಡ್ತಾರೆ, ಜನರು ಹೆಂಗ್ ಬರ್ತಾರೆ ಗೊತ್ತಿದೆ, ಕುಡಿದ್ಬಿಟ್ಟು ಹಂಗ ಆಡಿಸ್ಕೊಂಡು ಹೋದ್ರು ಇದಾಗುತ್ತೆ. ಹೆಣ್ಮಕ್ಳೆಲ್ಲ ಬರ್ತಾರೆ ಹೋಗ್ತಾರೆ. ಅದೆಲ್ಲ ಇದು ಮೊದ್ಲೇ ಫೋನ್ ಇಂದ ಮಕ್ಕಳು ಇದಾಗಿದ್ದಾರೆ. ತಿರ್ಗಾ ಇದೆಲ್ಲ ನೋಡಿ ಇನ್ನು ಅವ್ರಿಗೆ ಓದೋ ಕಡೆ ಜ್ಞಾನ ಬರಲ್ಲ. ಜಾಲಿ ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ಅವ್ರ ಮನ್ಸಿನಲ್ಲಿ ಬರುತ್ತೆ. ಹೋಗಿ ನೋಡ್ಬೇಕು ಅವ್ರ ಏನಿದೆ ಅಲ್ಲಿ ಅಂತ ಅವ್ರಿಗೂ ಎಕ್ಸೈಟ್ಮೆಂಟ್ ಬರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಎಲ್ಲ ಇಲ್ಲಿಂದ ಬರ್ತಾರೆ, ಓಡಾಡ್ತಾರೆ. ಇದೇ ಸ್ಕೂಲ್ ಅಲ್ಲ, ಬೇರೆ ಸ್ಕೂಲಿಂದೆಲ್ಲ ಓಡಾಡ್ತಾ ಇದ್ದಾರೆ. ಇದು ಸೇಫ್ ಇರಲ್ಲ. ಅದು ಓಪನ್ ಮಾಡಿದ್ರೆ ಸೇಫ್ ಇರಲ್ಲ. ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. If we open the bar, we will be having much problem, and we will be not able to go out, and we'll be having lots of issues. Younger ones, what we can see here. In the future, we like this only. Now the generation is so bad. It's going on, so we cannot do anything. So just close the bar, please. ಅಂದ್ರೆ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಇದು ಮಾರಕ ಆಗಬಹುದು. ಯಾಕಂದ್ರೆ ಪಕ್ಕದಲ್ಲೇ ಪಬ್ ಓಪನ್ ಆದ್ರೆ ಇಲ್ಲಿರುವಂತಹ ಅಂದ್ರೆ ಪಬ್ ನಲ್ಲಿ ಕುಡಿದು ಹೊರಬಂದಂತಹ ಸಂದರ್ಭದಲ್ಲಿ ಕುಡಿದು ತೂರಾಡ್ಕೊಂಡು ಇಲ್ಲಿ ಹೆಣ್ಮಕ್ಳಿದ್ದಾರೆ, ನಮ್ಗೆ ಆತಂಕ ಕಾಡ್ತಾ ಇದೆ. ಕುಡಿದಂತಹ ಸಂದರ್ಭದಲ್ಲಿ ಯಾರಾದ್ರೂ ನಮ್ಮಲ್ಲಿ ಅನುಚಿತವಾಗಿ ವರ್ತಿಸಬಹುದು. ಜೊತೆಗೆ ಪಕ್ಕದಲ್ಲೇ ಪಬ್ಗಳಿರೋದ್ರಿಂದ ವಿದ್ಯಾರ್ಥಿಗಳ ಮೈಂಡ್ ಕೂಡ ಡೈವರ್ಟ್ ಆಗ್ತಾ ಇದೆ. ಇಲ್ಲಿ ಪ್ರೈಮರಿಯಿಂದ PU ತನಕ ಅಂದ್ರೆ ಕಾಲೇಜ್ ಕೂಡ ಇದೆ. ಹೊಸದಾಗಿ ಸೇರುವಂತಹ ಮಕ್ಕಳಿಗೆ ಅಂದ್ರೆ 5-6 ವರ್ಷದ ಮಕ್ಕಳಿಗೆ ಪಕ್ಕದಲ್ಲೇ ಪಬ್ಗಳಿರೋದ್ರಿಂದ ಇದು ತಪ್ಪು ಸಂದೇಶ ಅವರಿಗೆ ರವಾನೆ ಆಗುತ್ತೆ. ಜೊತೆಗೆ ಅವರು ಕೂಡ ಭವಿಷ್ಯಕ್ಕೆ ಕೂಡ ಇದು ಎಫೆಕ್ಟ್ ಆಗಬಹುದು ಅನ್ನೋ ಆತಂಕವನ್ನು ಕೂಡ ಇಲ್ಲಿರುವಂತಹ ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿರುವಂತಹ ಟೀಚರ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಲೈಸೆನ್ಸ್ ಕೊಡೋ ವಿಚಾರದಲ್ಲಿ ದುಡ್ಡನ್ನ ಮಾತ್ರ ಪರಿಗಣಿಸಲಾಗ್ತಾ ಇದೆ, ನಿಯಮಗಳನ್ನ ಗಾಳಿಗೆ ತೂರಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡಿತ್ತು. ಸಚಿವ ತಿಮ್ಮಾಪುರೆ ಅವರು ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ, ಮಾಡ್ತಿರೋದು ಅಧಿಕಾರಿಗಳು ಅಂತ ಹೇಳಿ ಬೀಸೋದಣ್ಣೆಯಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಆದ್ರೆ ನಿಯಮಗಳು ಯಾವ ರೀತಿ ಗಾಳಿಗೆ ತೂರಲಾಗ್ತಿದೆ ಅನ್ನೋದಕ್ಕೆ ಬೆಂಗಳೂರಿನ ಥಣಿಸಂದ್ರದಲ್ಲೇ ಜೀವಂತ ಉದಾಹರಣೆ. ಶಾಲೆಯ ಪಕ್ಕದಲ್ಲೇನೆ ಪಬ್ಬಿಗೆ ಅನುಮತಿಯನ್ನ ನೀಡಲಾಗಿದೆ. ಸಹಜವಾಗಿ ದುಡ್ಡಿನಾಸೆಗೆ ವಿದ್ಯಾರ್ಥಿಗಳ ಜೀವನದ ಜೊತೆಯಲ್ಲೂ ಕೂಡ ಚೆಲ್ಲಾಟವಾಡ್ತಾ ಇದೆಯಾ ಅಬಕಾರಿ ಇಲಾಖೆ ಅನ್ನೋ ಆಕ್ರೋಶಕ್ಕೆ ಈ ಘಟನೆ ಕಾರಣವಾಗಿರೋದು. ಪೋಷಕರು ಬೀದಿಗಿಳಿದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಥಣಿಸಂದ್ರದಲ್ಲಿ ಖಾಸಗಿ ಶಾಲೆ ಪಕ್ಕನೆ ಪಬ್ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿರುವ ವಿರುದ್ಧ ಇದೀಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಶಾಲೆ ಆದ್ರೆ ಇಲ್ಲಿ ನೋಡ್ತಾ ಇರಬಹುದು, ಈ ಬಿಲ್ಡಿಂಗ್ ನ 3ನೇ ಮಹಡಿಯಲ್ಲಿ ಪಬ್ಗೆ ಅನುಮತಿ ಕೊಟ್ಟಿರುವಂತದ್ದು. ಇದೇ ಕಾರಣಕ್ಕೆ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇವತ್ತು ಕ್ಲಾಸ್ ಇಂದ ಹೊರಬಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ವಿ. ಪ್ರತಿಭಟನೆ ದೃಶ್ಯವನ್ನು ನೋಡ್ತಾ ಇರಬಹುದು. 10 ವಿದ್ಯಾರ್ಥಿಗಳು ಇವತ್ತು ಕ್ಲಾಸ್ ಅನ್ನು ಬಹಿಷ್ಕರಿಸಿ ನಮಗೆ ನ್ಯಾಯ ಸಿಗಬೇಕು ಅಂತ, ಪಕ್ಕದಲ್ಲಿರುವಂತಹ ಪಬ್ ಅನ್ನು ಮುಚ್ಚಬೇಕು ಅಂತ ಆಗ್ರಹವನ್ನು ಹೊರಹಾಕ್ತಾ ಇರುವಂತದ್ದು. ವಿದ್ಯಾರ್ಥಿಗಳಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಒಂದಿಷ್ಟು ಟೀಚರ್ಸ್ ನ ಮಾತಾಡ್ಸ್ಕೊಂಡು, ಮೇಡಮ್ ಇದು ಯಾವಾಗ ಸ್ಕೂಲ್ ನಿರ್ಮಾಣಕ್ಕೆ ಎಷ್ಟು ವರ್ಷ ಆಯ್ತು, ಪಬ್ ನಿರ್ಮಾಣಕ್ಕೆ ಎಷ್ಟು ವರ್ಷ ಆಯ್ತು? ಇದು ಸ್ಕೂಲ್ ನಿರ್ಮಾಣ ಆಗಿದ್ದು 2012 ನಲ್ಲಿ ಸರ್. ಇದು ಲಾಸ್ಟ್ ಇಯರ್ 2025 ನಲ್ಲಿ ಇದಾಗಿರೋದು. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು 2025 ನಲ್ಲಿ. ಈಗ ನಿಮ್ಮ ಆಗ್ರಹವನ್ನು ಏನೇನು ಸಮಸ್ಯೆ ಆಗ್ತಿದೆ ಅಂತ? ನಮ್ಗೆ ಅದು ಓಪನ್ ಆದ್ರೆ ಸಮಸ್ಯೆನೇ ಆಗೋದು. ಮಕ್ಕಳು ಇಲ್ಲಿಂದ ಓಡಾಡ್ತಾರೆ, ಜನರು ಹೆಂಗ್ ಬರ್ತಾರೆ ಗೊತ್ತಿದೆ, ಕುಡಿದ್ಬಿಟ್ಟು ಹಂಗ ಆಡಿಸ್ಕೊಂಡು ಹೋದ್ರು ಇದಾಗುತ್ತೆ. ಹೆಣ್ಮಕ್ಳೆಲ್ಲ ಬರ್ತಾರೆ ಹೋಗ್ತಾರೆ. ಅದೆಲ್ಲ ಇದು ಮೊದ್ಲೇ ಫೋನ್ ಇಂದ ಮಕ್ಕಳು ಇದಾಗಿದ್ದಾರೆ. ತಿರ್ಗಾ ಇದೆಲ್ಲ ನೋಡಿ ಇನ್ನು ಅವ್ರಿಗೆ ಓದೋ ಕಡೆ ಜ್ಞಾನ ಬರಲ್ಲ. ಜಾಲಿ ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ಅವ್ರ ಮನ್ಸಿನಲ್ಲಿ ಬರುತ್ತೆ. ಹೋಗಿ ನೋಡ್ಬೇಕು ಅವ್ರ ಏನಿದೆ ಅಲ್ಲಿ ಅಂತ ಅವ್ರಿಗೂ ಎಕ್ಸೈಟ್ಮೆಂಟ್ ಬರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಎಲ್ಲ ಇಲ್ಲಿಂದ ಬರ್ತಾರೆ, ಓಡಾಡ್ತಾರೆ. ಇದೇ ಸ್ಕೂಲ್ ಅಲ್ಲ, ಬೇರೆ ಸ್ಕೂಲಿಂದೆಲ್ಲ ಓಡಾಡ್ತಾ ಇದ್ದಾರೆ. ಇದು ಸೇಫ್ ಇರಲ್ಲ. ಅದು ಓಪನ್ ಮಾಡಿದ್ರೆ ಸೇಫ್ ಇರಲ್ಲ. ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. If we open the bar, we will be having much problem, and we will be not able to go out, and we'll be having lots of issues. Younger ones, what we can see here. In the future, we like this only. Now the generation is so bad. It's going on, so we cannot do anything. So just close the bar, please. ಅಂದ್ರೆ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಇದು ಮಾರಕ ಆಗಬಹುದು. ಯಾಕಂದ್ರೆ ಪಕ್ಕದಲ್ಲೇ
ಪಬ್ ಓಪನ್ ಆದ್ರೆ ಇಲ್ಲಿರುವಂತಹ ಅಂದ್ರೆ ಪಬ್ ನಲ್ಲಿ ಕುಡಿದು ಹೊರಬಂದಂತಹ ಸಂದರ್ಭದಲ್ಲಿ ಕುಡಿದು ತೂರಾಡ್ಕೊಂಡು ಇಲ್ಲಿ ಹೆಣ್ಮಕ್ಳಿದ್ದಾರೆ, ನಮ್ಗೆ ಆತಂಕ ಕಾಡ್ತಾ ಇದೆ. ಕುಡಿದಂತಹ ಸಂದರ್ಭದಲ್ಲಿ ಯಾರಾದ್ರೂ ನಮ್ಮಲ್ಲಿ ಅನುಚಿತವಾಗಿ ವರ್ತಿಸಬಹುದು. ಜೊತೆಗೆ ಪಕ್ಕದಲ್ಲೇ ಪಬ್ಗಳಿರೋದ್ರಿಂದ ವಿದ್ಯಾರ್ಥಿಗಳ ಮೈಂಡ್ ಕೂಡ ಡೈವರ್ಟ್ ಆಗ್ತಾ ಇದೆ. ಇಲ್ಲಿ ಪ್ರೈಮರಿಯಿಂದ PU ತನಕ ಅಂದ್ರೆ ಕಾಲೇಜ್ ಕೂಡ ಇದೆ. ಹೊಸದಾಗಿ ಸೇರುವಂತಹ ಮಕ್ಕಳಿಗೆ ಅಂದ್ರೆ 5-6 ವರ್ಷದ ಮಕ್ಕಳಿಗೆ ಪಕ್ಕದಲ್ಲೇ ಪಬ್ಗಳಿರೋದ್ರಿಂದ ಇದು ತಪ್ಪು ಸಂದೇಶ ಅವರಿಗೆ ರವಾನೆ ಆಗುತ್ತೆ. ಜೊತೆಗೆ ಅವರು ಕೂಡ ಭವಿಷ್ಯಕ್ಕೆ ಕೂಡ ಇದು ಎಫೆಕ್ಟ್ ಆಗಬಹುದು ಅನ್ನೋ ಆತಂಕವನ್ನು ಕೂಡ ಇಲ್ಲಿರುವಂತಹ ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿರುವಂತಹ ಟೀಚರ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.